ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾ ಮಾತಾಡ್ತಾ ಇದ್ದೀನಿ. ಮುಂದುವರಿದ ಭಾಗ ಏನಂತಂದ್ರೆ ಬುದ್ಧನ ಪ್ರಥಮೋಪದೇಶಗಳಲ್ಲಿ ಮುಂದುವರಿದ ಭಾಗ ಅಷ್ಟಾಂಗ ಮಾರ್ಗ. ಎರಡನೇದು ನಾವು ಅಷ್ಟಾಂಗ ಮಾರ್ಗ ಅಥವಾ ಸದಾಚಾರದ ಮಾರ್ಗ ಅಂತ ನಾವು ಕರಿತೀವಿ. ಈ ಸದಾಚಾರ ಮಾರ್ಗ ಮತ್ತು ಅಷ್ಟಾಂಗ ಮಾರ್ಗದಲ್ಲಿ ಬುದ್ಧ ಏನ್ ತಿಳಿಸ್ತಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ, ಅನಂತರದ ಬುದ್ಧನು ಪರಿವ್ರಾಜಕರಿಗೆ ಅಷ್ಟಾಂಗ ಮಾರ್ಗವನ್ನ ಕುರಿತು ಹೇಳೋದಿಕ್ಕೆ ಶುರು ಮಾಡ್ತಾರೆ. ತನ್ನ ಅಷ್ಟಾಂಗ ಮಾರ್ಗದಲ್ಲಿ 8 ಅಂಗಗಳಿರುವುದಾಗಿ ಹೇಳ್ತಾರೆ. ಅದು ಯಾವ್ಯಾವ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು, ತನ್ನ ಬೋಧನೆಯನ್ನ ಸಮ್ಮದಿಟ್ಟಿ ಸಮ್ಯಕ್ ದೃಷ್ಟಿ ಅಂತ ನಾವು ಕರಿತೀವಿ. ಮೊದಲನೇದು ವಿವರಣೆಯೊಂದಿಗೆ ಪ್ರಾರಂಭಿಸ್ತಾರೆ. ಇದೇ ಅಷ್ಟಾಂಗ ಮಾರ್ಗದ ಮೊಟ್ಟ ಮೊದಲನೆಯ ಹಾಗೂ ಅಗ್ರಗಣ್ಯ ಅಂಶ ಅಂತ ಇವರು ತಿಳಿಸ್ತಾರೆ. ಬುದ್ಧ ಹೇಳ್ತಾರೆ, ಸಮ್ಮದಿಟ್ಟಿಯ ಪ್ರಾಮುಖ್ಯತೆಯನ್ನ ಅರಿಯಬೇಕಾದರೆ ಎಲೈ ಪರಿವ್ರಾಜಕರೇ, ಪ್ರಪಂಚ ಒಂದು ಸೆರೆಮನೆ. ಅಂದ್ರೆ ಬುದ್ಧ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಪಂಚ ಒಂದು ಸೆರೆಮನೆ ಅನ್ನೋದನ್ನ ತಿಳಿಸ್ತಾರೆ. ಮನುಷ್ಯನು ಈ ಸೆರೆಮನೆಯಲ್ಲಿ ಒಬ್ಬ ಸೆರೆಯಾಳು ಎಂಬುದನ್ನ ಅರಿತುಕೊಳ್ಳಬೇಕು ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಈ ಸೆರೆಮನೆಯಲ್ಲಿ ಬರೀ ಕತ್ತಲಿದೆ. ಆ ಕತ್ತಲೆಯಲ್ಲಿ ಅಲ್ಲಿ ಎಷ್ಟು ಕತ್ತಲಿದೆ ಎಂದರೆ ಸೆರೆಯಾಳುಗಳಿಗೆ ಅಲ್ಲಿರುವ ಏನೂ ಯಥಾರ್ಥವಾಗಿ ಕಾಣುವುದಿಲ್ಲ. ಸೆರೆಯಾದವನಿಗೆ ತಾನು ಸೆರೆಯಾಳೆಂಬುದು ಗೊತ್ತಿಲ್ಲ. ಅಂದ್ರೆ ಆ ಸೆರೆಮನೆಯಲ್ಲಿ ನಾನು ಇದ್ದೀನಿ, ಪ್ರಪಂಚದಲ್ಲಿ ಆ ಸೆರೆಮನೆ ಇದೆ. ಆ ಸೆರೆಮನೆಯಲ್ಲಿ ಇರಬೇಕಾದ್ರೆ ನಾನು ಸೆರೆಯಾಳು ಅನ್ನೋದು ಅವನಿಗೆ ಗೊತ್ತಿರಲ್ಲ ಅನ್ನೋದನ್ನ ಹೇಳ್ತಾರೆ. ವಾಸ್ತವವಾಗಿ ನಾವು ನೋಡೋದಾದ್ರೆ ಅವನು ದೀರ್ಘಕಾಲ ಆ ಕತ್ತಲಲ್ಲೇ ಇರುವುದರಿಂದ ಕುರುಡನಾಗಿದ್ದಾನೆ. ಅಷ್ಟೇ ಅಲ್ಲ, ಬೆಳಕಿನಂತಹ ವಿಚಿತ್ರ ವಸ್ತು ಇರಬಹುದೇ ಎಂಬ ಸಂದೇಶವು ಕೂಡ ಅವನಿಗಿದೆ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಮನಸ್ಸು ಎಂಬ ಒಂದೇ ಸಾಧನದ ಮೂಲಕ ಮನುಷ್ಯನಿಗೆ ಬೆಳಕು ಬರಲು ಸಾಧ್ಯವಿದೆ. ಮನಸ್ಸು ಅನ್ನೋದು ನಮ್ಗೆ ಅದು ಒಂದು ಮೆಜರ್ಮೆಂಟ್, ಅಂದ್ರೆ ಸಾಧನ ಅಂತ ನಾವು ಕರಿತೀವಿ. ಆ ಸಾಧನದ ಮೂಲಕ ಮನುಷ್ಯನಿಗೆ ಬೆಳಕು ಬರಲು ಸಾಧ್ಯವಿದೆ ಅನ್ನೋದನ್ನ ತಿಳಿಸ್ತಾರೆ. ಆದ್ರೆ ಈ ಕಾರಾಗೃಹವಾಸಿಗಳ ಮನಸ್ಸು ಈ ಉದ್ದೇಶವನ್ನ ಕೈಗೂಡಿಸುವ ಪರಿಪೂರ್ಣ ಸಾಧನವೇ ನಲ್ಲ ಅನ್ನೋದನ್ನ ಹೇಳ್ತಾರೆ. ಆಗ ಆ ಮನಸ್ಸು ಎಷ್ಟು ಸ್ವಲ್ಪ ಬೆಳಕನ್ನ ಒಳಗೆ ಬಿಡುತ್ತದೆ ಎಂದರೆ ಕಣ್ಣಿದ್ದವರಿಗೆ ಇನ್ನು ಕತ್ತಲೆ ಇರುವುದು ತಿಳಿಯುತ್ತದೆ. ಆ ಮನಸ್ಸಿನ ಸ್ವಭಾವವು ಅಷ್ಟೊಂದು ದೋಷಪೂರಿತವಾಗಿದೆ. ಆದರೆ ಪರಿವ್ರಾಜಕರೇ, ಈ ಸೆರೆಯಾಳುಗಳ ದೃಷ್ಟಾಂತವು ಅದು ಕಾಣುವಷ್ಟು ನಿರಾಶಾದಾಯಕವಾಗಿಲ್ಲ. ಏಕೆಂದ್ರೆ ಮನುಷ್ಯನಲ್ಲಿ ಸಂಕಲ್ಪ ಎಂಬುದೊಂದಿದೆ. ಆ ಸಂಕಲ್ಪದಲ್ಲಿ ಸರಿಯಾದ ಪ್ರೇರಣೆಗಳು ಹುಟ್ಟಿದರೆ ಅದು ಚೇತರಿಸಿಕೊಂಡು ಮುಂದೆ ಸಾಗುತ್ತದೆ. ನಮ್ಮ ಸಂಕಲ್ಪದಲ್ಲಿ ಹುಟ್ಟಿದ ಪ್ರೇರಣೆಗಳು ಮೋಟಿವೇಶನ್ ಅಂತ ನಾವೇನು ಕರಿತೀವಿ, ಆ ಪ್ರೇರಣೆಗಳನ್ನು ಯಾವ ದಿಕ್ಕಿನಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕೆಂಬುದಷ್ಟು ಬೆಳಕು ಬಂದಾಗ ಮನುಷ್ಯ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗಿ ಸ್ವಾತಂತ್ರ್ಯವನ್ನ ಪಡೆಯಬಲ್ಲನು ಅನ್ನೋದನ್ನ ಇವರು ತಿಳಿಸ್ತಾರೆ. ಅಂದ್ರೆ ನಮಗೆ ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಮೋಟಿವೇಶನ್ ಬಂದಾಗ ಆ ಮೋಟಿವೇಶನ್ ನಮಗೆ ಯಾವ ದಿಕ್ಕಿನಡೆಗೆ ಕರೆದುಕೊಂಡು ಹೋಗುತ್ತೆ, ಆ ದಿಕ್ಕಿನಡೆಗೆ ನಾವೇನ್ ಮಾಡ್ಬೇಕಾಗತ್ತೆ, ಸ್ವಾತಂತ್ರ್ಯವನ್ನ ಪಡ್ಕೋಬಹುದು ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಮನುಷ್ಯ ಬಂದಿಯಾಗಿದ್ದರೂ ಸ್ವತಂತ್ರನಾಗಿರಬಾರದು. ಕೊನೆಗೆ ಅವನನ್ನು ಸ್ವಾತಂತ್ರ್ಯದೆಡೆಗೆ ಕರೆದೊಯ್ಯುವಂತಹ ಮೊದಲ ಹೆಜ್ಜೆಯನ್ನು ಅವನು ಯಾವಾಗ ಬೇಕಾದರೂ ಇಡಬಹುದು ಅನ್ನೋದನ್ನು ತಿಳಿಸ್ತಾರೆ. ಏಕೆಂದ್ರೆ ಮನುಷ್ಯನ ಮನಸ್ಸನ್ನು ಯಾವ ದಿಕ್ಕಿನಲ್ಲಿ ಬೇಕಾದರೂ ಚಲಿಸುವಂತೆ ಅದಕ್ಕೆ ಶಿಕ್ಷಣ ಕೊಡಬಹುದು. ಅಂದ್ರೆ ಅವ್ರು ಹೇಳ್ತಾರೆ, ಮನುಷ್ಯನ ಮನಸ್ಸು ಯಾವ ದಿಕ್ಕಿಗೆ ಬೇಕಾದರೂ ಚಲಿಸ್ಬೇಕಾದ್ರೆ ಅದಕ್ಕೆ ಶಿಕ್ಷಣ ಕೊಡ್ಬೇಕನ್ನೋದನ್ನ ತಿಳಿಸ್ತಾರೆ. ಶಿಕ್ಷಣ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಕೂಡ ತಿಳಿಸ್ತಾ ಹೋಗ್ತಾರೆ. ಹಾಗೆ ಜೀವನವೆಂಬ ಗೃಹದಲ್ಲಿ ಮನಸ್ಸೇ ನಮ್ಮನ್ನ ಕಾರಾಗೃಹವಾಸಿಗಳನ್ನಾಗಿ ಮಾಡಬಲ್ಲದು. ಅದಕ್ಕೆ ಮನಸ್ಸು ನಮ್ಮನ್ನ ಅಲ್ಲಿಯೇ ಸದಾ ಇರುವಂತೆ ಮಾಡಬಲ್ಲದು ಅನ್ನೋದನ್ನ ಇವರು ಹೇಳ್ತಾರೆ. ಆದ್ರೆ ಯಾವುದನ್ನು ಮನಸ್ಸು ಮಾಡುತ್ತದೆಯೋ ಮನಸ್ಸೇ ಅದನ್ನು ಅಳಿಸಲೂಬಹುದು. ಅಂದ್ರೆ ನಾವು ಮನಸ್ಸನ್ನ ಏನು ಅನ್ಕೋತೀವೋ ಅದನ್ನ ಮಾಡ್ಲೂಬಹುದು ಅಥವಾ ಅಳಿಸಲೂಬಹುದು ಅನ್ನೋದನ್ನ ಹೇಳ್ತಾರೆ. ಹಾಗೆ ಮನಸ್ಸು ಮನುಷ್ಯನಿಗೆ ದುಃಖವನ್ನ ತಂದಿರುವಂತೆ ಸರಿಯಾದ ಶಿಕ್ಷಣ ಪಡೆದ ಮನಸ್ಸು ಅವನಿಗೆ ಸ್ವಾತಂತ್ರ್ಯವನ್ನ ತರಬಲ್ಲದು. ಯಾವ ಮನುಷ್ಯನಿಗೆ ದುಃಖವನ್ನು ತರುತ್ತದೆಯೋ, ಅಂದ್ರೆ ಮನಸ್ಸು ಯಾವ ಮನುಷ್ಯನಿಗೆ ದುಃಖವನ್ನು ತರುತ್ತದೆಯೋ ಆ ತರುವಂತಹ ಮನಸ್ಸಿಗೆ ನಾವು ಸರಿಯಾದಂತಹ ಶಿಕ್ಷಣವನ್ನ ನೀಡಿದಾಗ ಮಾತ್ರ ಸ್ವಾತಂತ್ರ್ಯವನ್ನ ತರಬಲ್ಲದು ಅನ್ನೋದನ್ನ ತಿಳಿಸ್ತಾರೆ. ನೆಕ್ಸ್ಟ್ ಇದು ಸಮ್ಮದಿಟ್ಟಿಯ ಮಾಡುವ ಕೆಲಸ ಆಯ್ತು.
ಆಗ ಪರಿವ್ರಾಜಕರು ಕೇಳ್ತಾರೆ, ಸಮ್ಮದಿಟ್ಟಿಯ ಗುರಿ ಏನು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದಕ್ಕೆ ಉತ್ತರವಾಗಿ ಬುದ್ಧ ಹೇಳ್ತಾರೆ, ಹವಿಜ್ಜೆ ಅಂದ್ರೆ ಹವಿದ್ಯೆಯ ನಾಶವೇ ಸಮ್ಮದಿಟ್ಟಿಯ ಗುರಿ ಅಂತ ಹೇಳ್ತಾರೆ. ಅದು ಮಿಥ್ಯಾ ದಿಟ್ಟಿ ಅಂದ್ರೆ ಮಿಥ್ಯ ದೃಷ್ಟಿ ಅಂತ, ಅಂದ್ರೆ ಸುಳ್ಳಿನ ದೃಷ್ಟಿ. ಮಿಥ್ಯ ಅಂದ್ರೆ ಆ ಹೇಳ್ತಾ ಹೋಗುದು ಅದ್ರ ವಿರುದ್ಧವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಹವಿಜ್ಜೆ ಎಂದರೆ ಉದಾತ್ತ ಸತ್ಯಗಳನ್ನ, ದುಃಖದ ಇರುವಿಕೆಯನ್ನು ಮತ್ತು ದುಃಖ ನಿವಾರಣೆಯನ್ನ ಹರಿಯಲು ವಿಫಲವಾಗುವುದು ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಪವಿತ್ರ ಯಜ್ಞ ಯಾಗಾದಿಗಳು ಫಲಕಾರಿ ಎಂಬ ನಂಬಿಕೆಯನ್ನ ತೊರೆಯುವುದು, ಶಾಸ್ತ್ರಗಳು ಪವಿತ್ರವೆಂಬುದರಲ್ಲಿ ಅಪನಂಬಿಕೆ ಇಡುವುದು ಸಮ್ಮದಿಟ್ಟಿಗೆ ಅವಶ್ಯಕ ಅನ್ನೋದನ್ನ ಇವರು ಹೇಳ್ತಾರೆ. ಅಂದ್ರೆ ಮೂಢನಂಬಿಕೆಗಳನ್ನ, ಅತಿಮಾನುಷವಾದ ವಾದವನ್ನ ತೊರೆಯುವುದು ಸಮ್ಮದಿಟ್ಟಿಗೆ ಅವಶ್ಯಕ. ವಾಸ್ತವ ಮತ್ತು ಅನುಭವದ ಆಧಾರವಿಲ್ಲದೆ, ಅಂದ್ರೆ ವಾಸ್ತವವಾಗಿ ನಾವು ಯಾವುದೇ ಒಂದು ಅನುಭವವನ್ನ ಆಧಾರವಾಗಿ ತೆಗೆದುಕೊಳ್ಳದೆ ಹೋದರೆ ಕೇವಲ ಊಹೆಗಳ ಮೇಲೆ ಎಲ್ಲ ಸಿದ್ಧಾಂತಗಳನ್ನ ತ್ಯಜಿಸುವುದು ಸಮ್ಮದಿಟ್ಟಿಗೆ ಅವಶ್ಯಕ ಅನ್ನೋದನ್ನ ಇವರು ತಿಳಿಸ್ತಾರೆ. ಹೀಗೆ ಸಮ್ಮದಿಟ್ಟಿಗೆ ಬೇಕಾದದ್ದು ಮುಕ್ತ ಮನಸ್ಸು. ನಾವು ಮುಕ್ತ ಮನಸ್ಸನ್ನ ಇಟ್ಕೊಂಡು ಮುಕ್ತ ಆಲೋಚನೆಯನ್ನ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯೇಯಗಳು, ಆಸೆ, ಆಕಾಂಕ್ಷೆಗಳು ಇರುತ್ತವೆ. ಸಂಕಲ್ಪ ಅಂದ್ರೆ ಸಮ್ಯಕ್ ಸಂಕಲ್ಪ ಅಂತ ನಾವು ಕರಿತೀವಿ. ಎರಡನೇದು ಸಮ್ಯಕ್ ಸಂಕಲ್ಪ. ಅಂತ ಧ್ಯೇಯ, ಆಸೆ, ಆಕಾಂಕ್ಷೆಗಳು ಮಹತ್ತರವೂ ಶ್ಲಾಘನೀಯವೂ ಆಗಿರಬೇಕಲ್ಲದೆ ಕೀಳು ಹಾಗೂ ಅಯೋಗ್ಯವೂ ಆಗಿರಬಾರದೆಂದು ಬೋಧಿಸುತ್ತದೆ. ನೆಕ್ಸ್ಟ್ ನಮಗೆ ಸಮ್ಮವಾಚ ಅಂದ್ರೆ ಸಮ್ಯಗ್ ವಾಚ ಅಂತ ನಾವು ಕರಿತೀವಿ. ಸಮ್ಯಗ್ ವಾಚ ಏನನ್ನ ಬೋಧಿಸುತ್ತೆ ಅಂದ್ರೆ, ಮೊದಲನೇದು ಸಮ್ಯಗ್ ವಾಚದಲ್ಲಿ ಸತ್ಯವಾದುದನ್ನ ಮಾತ್ರ ನಾವು ನುಡಿಯಬೇಕು. ಅಂದ್ರೆ ಸತ್ಯವನ್ನ ಮಾತ್ರ ನಾವು ಹೇಳ್ಬೇಕು, ಅಸತ್ಯವನ್ನ ನುಡಿಯಬಾರದು. ಅಂದ್ರೆ ಸುಳ್ಳನ್ನ ಹೇಳ್ಬಾರ್ದು. ಕೋಪದ ಭಾಷೆಯನ್ನ ಅಂದ್ರೆ ಬೇರೆಯವರ ಬಗೆಗೆ ಕೆಟ್ಟದನ್ನ ಆಡಬಾರದು. ಅಂದ್ರೆ ಬೇರೆಯವರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಲಬಾರ್ದು. ಹಾಗೆ ಚಾಡಿ ಹೇಳ್ಬಾರ್ದು. ಅಂದ್ರೆ ಚಾಡಿ ಅಂದ್ರೆ ಒಂದು ವಿಚಾರವನ್ನ ಹೇಳ್ದಂತಹ ವಿಚಾರವನ್ನ ಬೇರೆಯವರಿಗೆ ನಾವು ಚಾಡಿಯನ್ನ ಹೇಳ್ಬಾರ್ದು. ಹಾಗೆ ಐದನೇದು ಸಹಜೀವಿಗಳಿಗೆ ಕೋಪದ ಭಾಷೆಯನ್ನ, ಬೈಗುಳವನ್ನ ಉಪಯೋಗಿಸಬಾರದು. ಅಂದ್ರೆ ಯಾವುದೇ ಒಂದು ಜೀವಿಗಳಿಗೆ ನಾವು ಕೋಪದ ಭಾಷೆಯಲ್ಲಿ ಅಂದ್ರೆ ಕೋಪವಾಗಿ ನಾವು ಮಾಡ್ಕೋಬಾರ್ದು. ಮತ್ತೆ ಬೈಗುಳಗಳನ್ನು ನಾವು ಮಾಡಬಾರ್ದು. ಅಂದ್ರೆ ಬೈಗುಳಗಳನ್ನ ಉಪಯೋಗಿಸಬಾರ್ದು ಅನ್ನೋದನ್ನ ಹೇಳ್ತಾರೆ. ಹಾಗೆ ಆರನೇದು ಎಲ್ಲರೊಡನೆ ಸದ್ಭಾವನೆಯಿಂದ, ದಯೆಯಿಂದ ಮಾತಾಡಬೇಕು. ಅಂದ್ರೆ ನಾವು ದಯೆಯಿಂದ ನಾವೇನ್ ಮಾಡ್ಬೇಕು, ಅವ್ರಿಗೆ ಸದ್ಭಾವನೆಯಿಂದ ಮಾತಾಡಬೇಕು ಬೇರೆಯವ್ರ ಜೊತೆ ನಾವು ಮಾತಾಡ್ಬೇಕಾದ್ರೆ ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಏಳನೇದು ಕಾಡು ಹರಟೆ ಅಂದ್ರೆ ಮೂರ್ಖತನದ ಭಾಷೆಯಲ್ಲಿ ನಿರತನಾಗಬಾರದು. ಅಂದ್ರೆ ಅವಶ್ಯಕ ಇಲ್ಲದ ಮಾತುಗಳನ್ನ ನಾವು ಆಡೋದಿಕ್ಕೆ ಹೋಗ್ಬಾರ್ದು. ಮತ್ತೆ ಅರ್ಥಪೂರ್ಣವೂ ಉದ್ದೇಶಪೂರಿತವೂ ಆದ ಮಾತನಾಡಬೇಕು. ಅಂದ್ರೆ ನಮ್ಗೆ ಯಾವ ಅವಶ್ಯಕತೆ ಇರುವಂತಹ ಮಾತನ್ನ ಮಾತ್ರ ನಾವು ಹಾಡ್ಬೇಕು. ಅನವಶ್ಯಕವಾಗಿ ನಾವು ಏನನ್ನು ಕೂಡ ಮಾತಾಡಬಾರ್ದು ಅನ್ನೋದನ್ನ ತಿಳಿಸುತ್ತೆ. ಇದು ಸಮ್ಯಕ್ ವಾಚ ಬಗ್ಗೆ ನಮ್ಗೆ ಬೋಧನೆಯನ್ನ ಬುದ್ಧ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಸಮ್ಯಕ್ ವಾಚದ ಆಚರಣೆಯು ಭಯ ಅಥವಾ ಪಕ್ಷಪಾತದ ಫಲವಾಗಿರಬಾರದು. ತನಗಿಂತ ಉತ್ತಮರು ಏನಂದುಕೊಳ್ಳುವರೋ ಎಂದಾಗಲಿ, ಅದರಿಂದ ಉಂಟಾಗುವ ನಷ್ಟದ ಬಗೆಗಾಗಲಿ ನಾವು ಚಿಂತನೆಯನ್ನ ಮಾಡಬಾರ್ದು. ಅಂದ್ರೆ ಚಿಂತಿಸಬಾರ್ದು ಅನ್ನೋದನ್ನ ಇವರು ತಿಳಿಸ್ತಾರೆ. ಅಂದ್ರೆ ನಮ್ಗಿಂತ ಉತ್ತಮವಾಗಿ ಯಾರಿರ್ತಾರೋ ಅವರು ಏನ್ ಅಂದ್ಕೊಳ್ತಾರೋ ಅನ್ನೋದನ್ನ ನಾವು ಯೋಚನೆಯನ್ನ ಮಾಡಕ್ ಹೋಗ್ಬಾರ್ದು. ನಷ್ಟ ಆದಾಗ ನಾವು ಚಿಂತೆಯನ್ನ ಮಾಡ್ತಾ ಹೋಗ್ಬಾರ್ದು ಅನ್ನೋದನ್ನ ಇವರು ತಿಳಿಸ್ತಾರೆ. ಯಾರು ಬುದ್ಧ ತಿಳಿಸ್ತಾರೆ. ಹೀಗೆ ಸಮ್ಯಗ್ ವಾಚವು ಉತ್ತಮರ ಆಜ್ಞೆ ಆಗಲಿ, ಅದರಿಂದ ಉಂಟಾಗುವ ವೈಯಕ್ತಿಕ ಲಾಭಕ್ಕಾಗಲಿ ಆಗಿರಬಾರದು ಅನ್ನೋದನ್ನ ತಿಳಿಸ್ತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಸಮ್ಮಕಮ್ಮತೋ ಅಂದ್ರೆ ಸಮ್ಯಗ್ ಕರ್ಮಾತ ಅಂತ ನಾವು ಕರಿತೀವಿ. ಆ ಒಂದು ಉಪದೇಶ ತಿಳಿಸುತ್ತೆ ಅಂದ್ರೆ ನಮಗೆ ಸಹವರ್ತನೆಯನ್ನ ಕಲಿಸುತ್ತದೆ. ನಮ್ಮ ಎಲ್ಲಾ ತತ್ವದ ಅಂದ್ರೆ ನಮ್ಮ ಎಲ್ಲಾ ಕ್ರಿಯೆಗಳು ಬೇರೆಯವರ ಭಾವನೆಗಳಿಗೂ ಹಕ್ಕುಗಳಿಗೂ ನಾವು ಗೌರವವನ್ನ ತೋರಿಸ್ಬೇಕು ಎಂಬ ತತ್ವದ ಮೇಲೆ ನಿಂತಿವೆ ಎಂಬುದನ್ನು ಅದು ಬೋಧಿಸುತ್ತೆ. ಏಕೆಂದ್ರೆ ಭಾವನೆಗಳಿಗೆ ನಾವು ಬೇರೆಯವರ ಭಾವನೆಗಳಿಗೆ ನಾವು ಯಾವುದೇ ರೀತಿಯ ಅಗೌರವವನ್ನ ತೋರಿಸಬಾರ್ದು ಅನ್ನೋದನ್ನ ಹೇಳುತ್ತೆ.
ನೆಕ್ಸ್ಟ್ ಸಮ್ಮ ಕಮ್ಮತೋದದ ಮಾನದಂಡ ಯಾವುದು ಅಂದ್ರೆ ಯಾವ ವರ್ತನ ಮಾರ್ಗವು ಅಸ್ತಿತ್ವದ ಮೂಲ ನಿಯಮಗಳಿಗೆ ಅನುಗುಣವಾಗಿದೆಯೋ ಅದೇ ಅದರ ಮಾನದಂಡ ಅಂತ ನಾವು ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಕ್ರಿಯೆಗಳು ಆ ನಿಯಮಗಳಿಗೆ ಅನುಗುಣವಾಗಿದ್ದರೆ ಅವು ಸಮ್ಮ ಕಮ್ಮತೋ ನಿಯಮಗಳಿಗೆ ಅನುಗುಣವಾಗಿದೆ ಎಂದರ್ಥ. ಅಂದ್ರೆ ಒಬ್ಬ ವ್ಯಕ್ತಿ ಕ್ರಿಯೆಗಳನ್ನ ಮಾಡ್ತಿರ್ತಾರೆ, ಆ ನಿಯಮಗಳನ್ನ ಅವರು ಅನುಸರಿಸ್ತಿರ್ತಾರೆ, ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಮ್ಮ ಕಮ್ಮತೋ ಕರ್ಮ ಅಂತ ನಾವು ಕರಿತೀವಲ್ಲ ಅದನ್ನ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅನ್ನವನ್ನ ತಾನೇ ದುಡಿಯಬೇಕು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಂತಂದ್ರೆ ತನ್ನ ಅನ್ನವನ್ನ ತಾನೇ ದುಡಿಯಬೇಕು. ಆದರೆ ಅನ್ನವನ್ನ ದುಡಿಯಲು ಅನೇಕ ಮಾರ್ಗಗಳಿದೆ. ಅಂದ್ರೆ ನಾವು ಕೆಲಸವನ್ನ ಮಾಡ್ಬೇಕಾದ್ರೆ ಆ ಕೆಲಸವನ್ನ ಮಾಡೋದ್ರಿಂದ ನಾವು ಅನ್ನವನ್ನ ಪಡ್ಕೋತೀವಿ. ಆ ಕೆಲಸವನ್ನ ಮಾಡ್ಬೇಕಾದ್ರೆ ಅನೇಕ ಮಾರ್ಗಗಳಿದೆ. ಅದರಲ್ಲಿ ಕೆಲವು ಸನ್ಮಾರ್ಗಗಳು ಕೂಡ ಇರುತ್ತೆ, ಮತ್ತೆ ಕೆಲವು ದುರ್ಮಾರ್ಗಗಳು ಕೂಡ ಇರುತ್ತೆ. ಅದರಲ್ಲಿ ನಾವು ಬೇರೆಯವರಿಗೆ ಹಿಂಸೆ ಅಥವಾ ಅನ್ಯಾಯ ಮಾಡದೆ ದುಡಿಯುವ ಮಾರ್ಗಗಳು ಸನ್ಮಾರ್ಗಗಳಂತ ನಾವು ಕರಿತೀವಿ. ಇದು ಸಮ್ಮ ಅಜೀವೋ ಅಂದ್ರೆ ಸಮ್ಯಕ್ ಅಜೀವ ಅಂತ ನಾವು ಇಲ್ಲಿ ಕರಿತೀವಿ. ಸೊ ನಾವು ಬೇರೆಯವರಿಗೆ ನಾವು ಅನ್ಯಾಯವನ್ನ ಮಾಡಬಾರ್ದು. ಅನ್ಯಾಯದಿಂದ ದುಡಿದಂತಹ ಮಾರ್ಗ ಏನಿರುತ್ತೆ ಅಥವಾ ವಸ್ತು ಏನಿರುತ್ತೆ ಅದು ನಮ್ಗೆ ದಕ್ಕದಿಲ್ಲ ಅನ್ನೋದನ್ನು ಕೂಡ ಇವರು ತಿಳಿಸ್ತಾ ಹೋಗ್ತಾರೆ. ಹೀಗೆ ಸಮ್ಮ ವ್ಯಾಯಾಮ ನೆಕ್ಸ್ಟ್ ಬರುವಂತದ್ದು ಸಮ್ಮಗ್ ವ್ಯಾಯಾಮ ಅಂತ ನಾವು ಕರಿತೀವಿ. ಅಂದ್ರೆ ಸರಿಯಾದಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಅಂದ್ರೆ ಅವಿದ್ಯೆಯನ್ನ ನಿವಾರಿಸಲು ಮೊದಲ ಪ್ರಯತ್ನ ಏನಂದ್ರೆ ನೋವಿನ ಈ ಕಾರಾಗೃಹವನ್ನ ತೆರೆದು ಹೊರ ಹೋಗಲು ಅದರ ಬಾಗಿಲ ಬಳಿಗೆ ಹೋಗುವಂಥದ್ದು. ಅಂದ್ರೆ ವ್ಯಾಯಾಮ ಅಂದ್ರೆ ಏನಂದ್ರೆ ಆ ಕಾರಾಗೃಹದಲ್ಲಿ ನಾವು ಇರ್ತೀವಿ, ಆ ಕಾರಾಗೃಹದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಹೊರಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಬಾಗಿಲ ಬಳಿಗೆ ಹೋಗ್ಬೇಕು. ಹೋದಾಗ ಮಾತ್ರ ನಾವು ಹೊರಗಿನ ಪ್ರಪಂಚವನ್ನ ನೋಡೋದಿಕ್ಕೆ ನಾವು ಸಾಧ್ಯ ಆಗುತ್ತೆ. ಅದನ್ನ ನಾವು ವ್ಯಾಯಾಮ ಅಂತ ನಾವಿಲ್ಲಿ ಕರಿತೀವಿ. ಸಮ್ಯಕ್ ವ್ಯಾಯಾಮಕ್ಕೆ 4 ಉದ್ದೇಶಗಳಿವೆ. ಅವು ಏನಪ್ಪಾ? ಸಮ್ಯಕ್ ವ್ಯಾಯಾಮಕ್ಕೆ 4 ಉದ್ದೇಶಗಳು ಏನೇನಂದ್ರೆ, ಒಂದು ಅಷ್ಟಾಂಗ ಮಾರ್ಗಕ್ಕೆ ವಿರೋಧಿಯಾದ ಮನೋಸ್ಥಿತಿಗಳನ್ನ ತಡೆಗಟ್ಟುವುದು ಮೊದಲನೇದು. ಅಂದ್ರೆ ನಮ್ಮ ಮನಸ್ಥಿತಿಗಳು ಏನಿರುತ್ತೆ ಅದನ್ನ ವಿರೋಧವನ್ನ ತಡೆಗಟ್ಟುವಂಥದ್ದು ಮೊದಲನೇದು. ಎರಡನೇದು ಅಷ್ಟಾಂಗ ಮಾರ್ಗಕ್ಕೆ ವಿರೋಧವಾಗಿ ಅಂದ್ರೆ ಈಗಾಗಲೇ ಅಂತ ಮನೋಸ್ಥಿತಿಗಳಿದ್ದರೆ ಅವುಗಳನ್ನ ದಮನ ಮಾಡುವಂಥದ್ದು ಎರಡನೆಯದು. ಅಷ್ಟಾಂಗ ಮಾರ್ಗದ ನಿಯಮಗಳನ್ನ ಪೂರೈಸಲು ಸಹಾಯಕವಾಗುವಂತಹ ಮನಸ್ಥಿತಿಗಳನ್ನ ಹೊಂದುವಂತೆ ಮಾಡುವಂಥದ್ದು ಮೂರನೆಯದು ಅನ್ನೋದನ್ನ ಇವರು ತಿಳಿಸ್ತಾರೆ. ಹಾಗೆ ಅಂತಹ ಸ್ಥಿತಿಗಳು ಮೊದಲೇ ಇದ್ದರೆ ಅಂಥವುಗಳನ್ನ ನಾವೇನ್ ಮಾಡಬೇಕು, ಮತ್ತಷ್ಟು ಬೆಳೆಸುವುದು ಮತ್ತು ಹೆಚ್ಚಿಸುವುದು ನಾಲ್ಕನೆಯದಾಗಿರುತ್ತೆ. ಹಾಗೆ ಸಮ್ಮ ಸತಿ ಎಂದರೆ ಸಾವಧಾನತೆ ಮತ್ತು ವಿಚಾರಪರತೆ ಎಂದರೆ ಮನಸ್ಸು ಸದಾ ಜಾಗೃತವಾಗಿರುವುದು, ಕೀಳು ಆಸೆಗಳ ಬಗ್ಗೆ ಜಾಗರೂಕತೆಯಿಂದ ಇರುವುದಕ್ಕೆ ಸಮ್ಮ ಸತಿ ಎಂಬುದು ಮತ್ತೊಂದು ಹೆಸರು. ಅಂದ್ರೆ ಕೆಲವೊಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನೆ, ಯಾವಾಗ್ಲೂ ಕೀಳಿರಿಮೆಯನ್ನ ಹೊಂದಿರ್ತಾನೆ. ಆ ಕೀಳಿರಿಮೆಯನ್ನ ನಾವೇನ್ ಮಾಡ್ಬೇಕಾಗತ್ತೆ, ಹೋಗಲಾಡಿಸ್ಬೇಕಾಗತ್ತೆ. ಅಂದ್ರೆ ಆ ಕೀಳಿರಿಮೆಯ ಬಗ್ಗೆ ನಾವು ಜಾಗೃತಿಯನ್ನ ಮೂಡಿಸ್ಬೇಕಾಗತ್ತೆ ಅನ್ನೋದನ್ನೇ ಸಮ್ಮ ಸತಿ ಅಂತ ನಾವಿಲ್ಲಿ ಕರಿತೀವಿ. ಹಾಗೆ ಬುದ್ಧ ಹೇಳ್ತಾರೆ, ಎಲೈ ಪರಿವ್ರಾಜಕರೇ, ಸಮ್ಮ ದಿಟ್ಟಿ, ಸಮ್ಮ ಸಂಕೋಪೋ, ಸಮ್ಮ ವಾಚ, ಸಮ್ಮ ಕಮ್ಮತ್ತೋ, ಸಮ್ಮ ಅಜೀವೋ, ಸಮ್ಮ ವ್ಯಾಯಾಮೋ ಮತ್ತು ಸಮ್ಮ ಸತಿ ಇವುಗಳನ್ನ ಸಾಧಿಸುವ ದಾರಿಯಲ್ಲಿ ಬರುವ 5 ಸಂಕೋಲೆಗಳು ಅಥವಾ ಅಡ್ಡಿ ಆತಂಕಗಳಿರುತ್ತವೆ. ಅವು ಯಾವ್ಯಾವಂದ್ರೆ ಆ 5 ಅಡ್ಡಿಗಳೆಂದ್ರೆ, ಮೊದಲನೇದು ಲೋಭ, ಎರಡನೇದು ದುಷ್ಟ ಸಂಕಲ್ಪ, ಮೂರನೇದು ಆಲಸ್ಯ ಮತ್ತು ಜಡತೆ, ನಾಲ್ಕನೇದು ಸಂಶಯ ಮತ್ತು ಅನಿಶ್ಚಿತತೆ. ಆದ್ದರಿಂದ ಈ ಅಡ್ಡಿ ಆತಂಕಗಳು ನಿಜಕ್ಕೂ ಒಂದು ರೀತಿಯ ಸಂಕೋಲೆಗಳಾಗಿದ್ದು ಇವುಗಳನ್ನು ನಾವು ಜಯಿಸಬೇಕು. ಅವನ್ನ ಜಯಿಸಿದಾಗ ಮಾತ್ರ ನಾವು ಗೆಲ್ಲಲು ಇರುವ ಮಾರ್ಗವೆಂದರೆ ಆ 5 ಏನು ಸಂಕೋಲೆಗಳಿರುತ್ತೆ, ಆ ಸಂಕೋಲೆಗಳು ಅಡ್ಡಿಗಳೇನಿರುತ್ತೆ ಅಡ್ಡಿಗಳನ್ನ ನಾವು ಜಯಿಸಬೇಕು. ಜಯಿಸಿದಾಗ ಮಾತ್ರ ನಾವು ಗೆಲ್ಲಲು ಇರುವಂತಹ ಮಾರ್ಗವೆಂದರೆ ಸಮಾಧಿ. ಅದನ್ನ ಆ 5 ಅಡ್ಡಿಗಳನ್ನ ಜಯಿಸುವಂತ ಇರುವಂತಹ ಮಾರ್ಗ ಯಾವುದು ಅಂದ್ರೆ ಸಮಾಧಿ ಅಂತ ಹೇಳ್ತಾರೆ. ಅದು ಪರಿವ್ರಾಜಕರೇ, ಸಮ್ಮ ಸಮಾಧಿ ಎಂದರೆ ಸಮಾಧಿಯಲ್ಲ, ನೆನಪಿರಲಿ. ಸಮಾಧಿ ಎಂದರೆ ನೀವು ಸಮಾಧಿ ಎಂದರೆ ಸಮಾಧಿಯಲ್ಲ, ನೆನಪಿರಲಿ. ಅದು ಸಂಪೂರ್ಣವಾಗಿ ಬೇರೆಯಾದದ್ದು. ಅದೇನಂತಂದ್ರೆ ಸಮಾಧಿ ಎಂದರೆ ಕೇವಲ ಮನಸ್ಸಿನ ಏಕಾಗ್ರತೆ.
ಇಲ್ಲಿ ಏನು ಹೇಳ್ತಾರೆ ಬುದ್ಧ ಅಂದರೆ, ಸಮಾಧಿ ಎಂದರೆ ಕೇವಲ ಮನಸ್ಸಿನ ಏಕಾಗ್ರತೆಯನ್ನು ಹೊಂದುವಂಥದ್ದು. ಅದು ಸಹ ಈ 5 ಅಡ್ಡಿಗಳನ್ನು ತಡೆ ಹಿಡಿಯುವಂತಹ ಸ್ವಪ್ರಚೋದಿತ ಧ್ಯಾನ ಸ್ಥಿತಿಗೆ ನಮ್ಮನ್ನು ಒಯ್ಯುತ್ತದೆ ಎಂಬುದೇ ನಿಜ ಅನ್ನೋದನ್ನು ತಿಳಿಸ್ತಾರೆ. ಆದರೆ ಈ ಧ್ಯಾನ ಸ್ಥಿತಿಯು ತಾತ್ಕಾಲಿಕ. ಆದ್ದರಿಂದ ಅಡ್ಡಿಗಳನ್ನು ತಡೆ ಹಿಡಿಯುವುದು ಸಹ ತಾತ್ಕಾಲಿಕವೇ. ನಾವು ನಮ್ಮಲ್ಲಿರುವಂತಹ ಲೋಭ, ದುಷ್ಟ ಸಂಕಲ್ಪ, ಆಲಸ್ಯ, ಜಡತೆ ಇವೆಲ್ಲನೂ ಕೂಡ ನಾವು ತಡೆ ಹಿಡಿಯುವುದು ತಾತ್ಕಾಲಿಕವಾಗಿರುತ್ತೆ. ನಮಗೆ ಬೇಕಾಗಿರುವುದು ಮನಸ್ಸಿನ ಕಡೆಗೆ ನಾವು ಶಾಶ್ವತವಾಗಿ ತಿರುಗುವುದು. ಅಂತಹ ಶಾಶ್ವತ ಮಾನಸಿಕ ಸ್ಥಿತಿ ಸಮಾಧಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಇವರು ಬುದ್ಧ ತಿಳಿಸ್ತಾರೆ. ಹೀಗೆ ಅಡ್ಡಿಗಳನ್ನು ತಾತ್ಕಾಲಿಕವಾಗಿ ಶಮನ ಮಾಡುವುದರಿಂದ ಬರೀ ಸಮಾಧಿಯು ಅಭಾವಾತ್ಮಕ ಅಂದರೆ ನೆಗೆಟಿವ್ ಎನಿಸಿಕೊಳ್ಳುತ್ತದೆ. ಅದು ಮಾನಸಿಕ ಶಿಕ್ಷಣವನ್ನು ಒಳಗೊಂಡಿಲ್ಲ. ಆದರೆ ಸಮಾಧಿಯು ಭಾವಾತ್ಮಕ ಅಂದರೆ ಪಾಸಿಟಿವ್, ಅದು ಮನಸ್ಸಿಗೆ ಶಿಕ್ಷಣ ಕೊಟ್ಟು ಏಕಾಗ್ರತೆಯನ್ನು ಕಲಿಸಿಕೊಡುತ್ತದೆ ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ನಮಗೆ ಭಾವಾತ್ಮಕ ಅನ್ನೋದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತದೆ. ಆ ಪಾಸಿಟಿವ್ ಎನರ್ಜಿಯನ್ನು ಮನಸ್ಸಿಗೆ ಶಿಕ್ಷಣ ಕೊಟ್ಟಾಗ ನಮಗೆ ಏಕಾಗ್ರತೆಯನ್ನು ಕಲಿಸಿಕೊಡುತ್ತದೆ. ಹಾಗೂ ಏಕಾಗ್ರತೆಯಿಂದ ಸಮಯದಲ್ಲಿ ಅದು ಒಳ್ಳೆಯ ಕುಶಲ ಕರ್ಮಗಳನ್ನು ಕುರಿತು ಯೋಚಿಸುವಂತೆ ಮಾಡುತ್ತದೆ. ನಮಗೆ ಯಾವಾಗ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತದೋ, ಪಾಸಿಟಿವ್ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವೋ, ಆಗ ನಾವು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ, ಒಳ್ಳೆ ಕರ್ಮಗಳನ್ನು ಮಾಡುವುದಕ್ಕೆ, ಒಳ್ಳೆ ಯೋಚನೆಗಳನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸುತ್ತಾರೆ. ಇದರಿಂದಾಗಿ ಮನಸ್ಸು ಈ ಅಡ್ಡಿಗಳಿಂದ ಹುಟ್ಟುವ ಅಕುಶಲ ಕರ್ಮ ಅಂದರೆ ಕೆಟ್ಟ ಕರ್ಮಗಳನ್ನು ಕುರಿತು ಯೋಚಿಸುವ ಮನಸ್ಸಿನ ಅಭ್ಯಾಸವನ್ನು ನಿರ್ಮೂಲನೆ ಮಾಡುತ್ತದೆ. ಹೀಗೆ ಸಮಾಧಿಯು ಮನಸ್ಸಿಗೆ ಒಳ್ಳೆಯದನ್ನು ಯೋಚಿಸಲು, ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಲು ಕಲಿಸಿಕೊಡುತ್ತದೆ. ಸಮಾಧಿಯು ಒಳ್ಳೆಯದನ್ನು ಮಾಡಲು ಬೇಕಾದ ಇಚ್ಛಾಶಕ್ತಿಯನ್ನು ಮನಸ್ಸಿಗೆ ಕೊಡುತ್ತದೆ ಅನ್ನೋದನ್ನು ಇವರು ಬುದ್ಧ ಪರಿವ್ರಾಜಕರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಷ್ಟಾಂಗ ಮಾರ್ಗಗಳನ್ನು, ಸದಾಚಾರ ಮಾರ್ಗಗಳನ್ನು ತಿಳಿಸ್ತಾ ಹೋಗ್ತಾರೆ. ಸೊ ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.